ಆಂಕರ್ ಅನುಶ್ರೀ ಹಾಗೆ ರೋಷನ್ ಬಾಳಲ್ಲಿ ಬಂತು ಬಿರುಗಾಳಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು, ರೋಷನ್ ಏನಾದ್ರೂ ಆಂಕರ್ ಅನುಶ್ರೀ ಅವರಿಗೆ ಮೋಸ ಮಾಡಿದ್ರ? ಸೊ ಕೋರ್ಟ್ ಮೆಟಲ್ ಇರ್ತಾರಂತೆ, ಇದು ನಿಜಾನ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ರು ಒಂದು ಲವ್ ಸ್ಟೋರಿ, ಒಂದು ಲವ್ ಅನ್ನ ಮಾಡಿದ್ರು. ಸೊ ಇವರ ಒಂದು ಪ್ರೀತಿಗೆ ರಾಜ್ಬಿ ಶೆಟ್ಟಿ ಅವರು ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿ ಇವರಿಬ್ಬರ ಪ್ರೀತಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಹೌದು ಸ್ನೇಹಿತರೆ, ಇವರಿಬ್ಬರ ಮದುವೆ ಆಗಿದ್ದು ಸೊ ಎಲ್ರಿಗೂ ಗೊತ್ತೇ ಇದೆ. ಇವ್ರದ್ದು ಒಂದು ಲವ್ ಅಂದ್ರೆ ಪ್ರೀತಿಯ ಮದುವೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಅಷ್ಟಕ್ಕೂ ಈಗ ಕೋರ್ಟ್ ಮೆಟೀರಿಯಲ್ ಯಾಕೆ ಏರಿದ್ದಾರೆ, ಇವರಿಬ್ಬರ ನಡುವೆ ಬಂದಿರುವಂತ ಬಿರುಕು ಏನು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀವಿ. ಅದೇ ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ವಿಡಿಯೋನ ಹಾಕಿದ್ದೀನಿ ನಾನು. ಸೊ ಆ ವಿಡಿಯೋದಲ್ಲಿ ಆಂಕರ್ ಅನುಶ್ರೀ ಹಾಗೆ ಮತ್ತೆ ರೋಷನ್ ಅವರು ಜಗಳ ಆಡಿದ್ದ ಒಂದು ವಿಡಿಯೋ ಕ್ಲಿಪ್ ಇದೆ. ಸೊ ಅದನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ತೇವೆ ನೋಡಿ. ಹಾಗಿದ್ರೆ ಬನ್ನಿ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಕನ್ನಡದ ಸ್ಟಾರ್ ನಿರೂಪಕಿ ಆಗಂತಹ ಅನುಶ್ರೀ ಅವರು ತಮ್ಮ ಪತಿ ರೋಷನ್ ಅವರೊಂದಿಗೆ ಕಳೆದ ಮೊದಲ ಕಾಫಿ ಡೇಟ್ ಕುರಿತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ರು. ಸೊ ಈ ಕಾರಣಕ್ಕೆ ಏನಾದ್ರೂ ಜಗಳ ಆಯ್ತಾ? ಸೊ ಇಬ್ರು ಕೂಡ ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿದ್ರು. ಹೌದು ಸ್ನೇಹಿತರೆ, ಯಾಕಂದ್ರೆ ಆಂಕರ್ ಅನುಶ್ರೀ ಅವರು ಕೂಡ ಒಂದು ಒಳ್ಳೆಯ ಅದ್ಭುತವಾದ ಆಂಕರಿಂಗ್ ಮೂಲಕ ಒಂದು ಮೆಚ್ಚುಗೆಯನ್ನ ಪಡೆದಂತವ್ರು. ಹೌದು ಸ್ನೇಹಿತರೆ, ಇವರು ಒಂದು ಒಳ್ಳೆಯ ಆಂಕರ್ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಹಾಗೆ ರೋಷನ್ ಕೂಡ ಒಬ್ಬ ಉತ್ತಮ ಉದ್ಯಮಿ ಅಂತಕ್ಕಂಥದನ್ನ ಆಂಕರ್ ಅನುಶ್ರೀ ಅವರೇ ಖುದ್ದಾಗಿ ಒಂದು ಜಿ ಕನ್ನಡದ ಒಂದು ವಾಹಿನಿಯಲ್ಲಿ, ಟಿವಿಯಲ್ಲಿ ಹಾಗೆ ಮಾಧ್ಯಮಗಳ ಮುಂದೆ ಹಾಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಇವರನ್ನ ಲವ್ ಮಾಡ್ತಾ ಇದ್ದೀನಿ, ಸೊ ಇವರೊಂದಿಗೆ ನನ್ನ ರಿಲೇಶನ್ಶಿಪ್ ತುಂಬಾ ದಿನಗಳಿಂದ ಇದೆ, ಸೊ ಇವರೊಂದಿಗೆ ನಾನು ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ರೋಷನ್ ಅವರ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ತಮ್ಮ ಮಾಧ್ಯಮಗಳಲ್ಲಾಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ಹೇಳಿದ್ರು. ಹೌದು ಸ್ನೇಹಿತರೆ, ಸೊ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಏನಾಯ್ತು, ಬಿರುಗಾಳಿ ಏನು ಇವರಲ್ಲಿ ಬಿಟ್ಟು? ಸೊ ಇದೆಲ್ಲದ್ರ ಬಗ್ಗೆ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ಈಗಾಗಲೇ ಮದುವೆ ಆಗಿದ್ದಾರೆ. ಹೌದು ಸ್ನೇಹಿತರೆ, ಅಂದ್ರೆ ಆಗಸ್ಟ್ 28, 2025 ಬೆಂಗಳೂರಿನಲ್ಲಿ ಒಂದು ಕೊಡಗು ಮೂಲದ ಮ್ಯಾಚಿ ಐಟಿ ವೃತ್ತಿಪರ ಉದ್ಯಮಿಯಾದಂತಹ ರೋಷನ್ ಅವರೊಂದಿಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಸ್ನೇಹಿತರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯನೇ. ಈ ವಿವಾಹವು ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಒಂದು ಸಂಪ್ರದಾಯದ ಪ್ರಕಾರ ನೆರವೇರಲಾಗಿತ್ತು. ಇವರ ಮದುವೆಯಲ್ಲಿ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗಿದ್ವು. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಇಷ್ಟೆಲ್ಲ ಪ್ರೀತಿಯಿಂದ ಮದುವೆ ಆದಂತವ್ರು ಸೊ ಯಾಕೆ ದೂರ ಆದ್ರು, ಇವರಿಬ್ಬರ ನಡುವೆ ಬಂದಿರಂತ ಒಂದು ಕೆಟ್ಟ ವಿಚಾರ ಆದ್ರೂ ಏನು, ಇವರಿಬ್ಬರ ನಡುವೆ ಬಂದಿರಂತ ಒಂದು ಜಗಳ ಆದ್ರೂ ಏನು? ಸೊ ಇದೆಲ್ಲದ್ರ ಬಗ್ಗೆ ನೋಡೋಣ ಬನ್ನಿ. ಅನುಶ್ರೀ ಅವರ ಪತಿ ಹೆಸರು ರೋಷನ್ ಅಂತ. ಇವರು ಕೊಡಗಿನ ಮೂಲದ ಒಂದು ಉದ್ಯಮಿಯಾಗಿದ್ದಾರೆ. ಇನ್ನು 28ನೇ ತಾರೀಕಿನಂದು 2025 ಇವರು ಒಂದು ಮದುವೆಯನ್ನ ಆಗಿದ್ರು. ಸೊ ಈ ಜೋಡಿಯು ರಾಜ್ಬಿ ಶೆಟ್ಟಿ ಅವರ ಮೂಲಕ ಭೇಟಿಯಾಗಿದ್ದರಂತೆ. ಒಂದು ಸಮ್ಮುಖದಲ್ಲಿ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಾವು ಇಬ್ರು ಒಂದಾಗೋಕೆ ಕಾರಣ, ನಾವಿಬ್ರು ಫಸ್ಟ್ ಮೀಟ್ ಆಗೋಕೆ ಕಾರಣನೇ ರಾಜ್ಬಿ ಶೆಟ್ಟಿ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಇವರ ಆ ಹುಡುಗನ ಒಟ್ಟು ಆಸ್ತಿ ಬಗ್ಗೆ ನೋಡೋದಾದ್ರೆ ಒಂದು 300ರಿಂದ 400 ಕೋಟಿ ಒಡೆಯರು ಈ ರೋಷನ್ ರವರು. ಹೌದು ಸ್ನೇಹಿತರೆ, ಏನಾದ್ರೂ ಆಸ್ತಿ ನೋಡಿ ಮರಳಾಗಿ ಆಂಕರ್ ಅನುಶ್ರೀ ಅವರು ಇವರಿಗೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡ್ರ? ಹೌದು ಸ್ನೇಹಿತರೆ, ಈ ರೀತಿಯಾಗಿ ತುಂಬಾನೇ ಆಗ್ತವೆ. ಯಾಕಂತಂದ್ರೆ ಈಗಿನ ಒಂದು ದಿನಮಾನಗಳಲ್ಲಿ ಯಾವ ರೀತಿ ಆಗ್ತಿದೆಯಪ್ಪ ಅಂತಂದ್ರೆ ಮದುವೆ ಅಂತ ಅಂದ್ರೆ ಖಂಡಿತವಾಗಿಯೂ ಮದುವೆ ಅಂದ್ರೆ ಒಂದು ಬಿಸ್ನೆಸ್ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರೇ ಆಗ್ಲಿ ಮದುವೆ ಆಗೋಂಥವ್ರು ಹುಡುಗ ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ಬಿಟ್ರೆ ಹುಡುಗನ ಲಕ್ಷಣಗಳೇನು, ಗುಣಲಕ್ಷಣಗಳೇನು, ಅವನು ಚೆನ್ನಾಗಿ ಇದ್ದಾನ ಅಥವಾ ಚೆನ್ನಾಗಿ ದುಡಿತಾನ ಇಲ್ವಾ, ಅವನ ಕ್ಯಾರೆಕ್ಟರ್ ಏನಿದೆ ಅನ್ನೋದನ್ನ ನೋಡೋದಕ್ಕಿಂತ ಅವನ ಆಸ್ತಿ ಏನಿದೆ, ಸೊ ಅವನಿಗೆ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ವಾ, ಸೊ ಅವ್ನು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದಕ್ಕಿಂತನೂ ಅವ್ನು ಏನಾದ್ರೂ ಸತ್ರೆ ನಮ್ಮ ಮಗಳಿಗೆ ಒಂದು ಸೆಕ್ಯೂರಿಟಿ ಇರುತ್ತಾ ಇಲ್ವಾ, ಸೊ ಈ ತರದ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಈ ತರ ಯೋಚನೆ ಮಾಡೋದು ಖಂಡಿತವಾಗಿಯೂ ತಪ್ಪು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಒಂದು ಮದುವೆ ಅಂದ ತಕ್ಷಣ ಈ ತರದ ಮ್ಯಾಟರ್ಗಳು ಬರಬಾರ್ದು. ಒಂದು ಹುಡುಗ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನ ಇಲ್ವಾ, ಸೊ ಅವನು ಕೂಲಿನೇ ಮಾಡ್ಲಿ ಏನೇ ಮಾಡ್ಲಿ, ಸೊ ಆ ತರ ಒಂದು ಕ್ಯಾರೆಕ್ಟರ್ ಅನ್ನ ನೋಡ್ಬೇಕು. ಸೊ ಕೂಲಿ ಮಾಡಿದ್ರು ಪರವಾಗಿಲ್ಲ, ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಸಾಕು, ಅವನ ಕ್ಯಾರೆಕ್ಟರ್ ಒಳ್ಳೇದಾಗಿದ್ರೆ ಸಾಕು. ಈಗ ಶ್ರೀಮಂತರನ್ನ ಮದುವೆ ಆಗಿ ಎಷ್ಟೋ ಕಷ್ಟಗಳನ್ನ ಅನುಭವಿಸೋದನ್ನ ನಾವು ನೋಡಿದ್ದೇವೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಶ್ರೀಮಂತರನ್ನ ಮದುವೆ ಆದ್ರೆ ಸೊ ಅವ್ರಿಗೆ ಏನಿರುತ್ತೆ, ಸೊ ಕೆಲವೊಂದಿಷ್ಟು ಎಂಜಾಯ್ಗಳನ್ನ ಮಾಡಿ ಬಿಟ್ಬಿಡೋದು, ಈ ತರಹದ ಒಂದು ಯೋಚನೆ ಅವರ ತಲೆಯಲ್ಲಿ ಇರುತ್ತೆ. ಯಾಕಂತಂದ್ರೆ ನಾವು ಸಾಕಷ್ಟು ಮದುವೆಗಳನ್ನ ನಮ್ಮ ಭಾರತದಲ್ಲಿ ನೋಡಿದ್ದೇವೆ. ಯಾಕಂತಂದ್ರೆ ಹಲವಾರು ಜನ ಶ್ರೀಮಂತರನ್ನ ಮದುವೆಯಾಗಿ ಸೊ ಅವರಿಗೆ ಅವರ ಕೆಲಸಗಳನ್ನ ಮುಗಿಸ್ಕೊಂಡು ಸೊ ಆ ಹೆಣ್ಣನ್ನ ಬಿಟ್ಬಿಡ್ತಾರೆ. ಸೊ ಇನ್ನೊಂದು ಮದುವೆ ಆಗೋಕೆ ಇನ್ನೊಂದು ಹೆಣ್ಣನ್ನ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇಂತಹದ್ದು ಒಂದು ಶ್ರೀಮಂತ ಜನರಲ್ಲಿ, ಆಲ್ಮೋಸ್ಟ್ ಶ್ರೀಮಂತ ಜನರಲ್ಲಿ ಇರುತ್ತೆ. ಸೊ ಎಲ್ರು ಹಾಗೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದಿಷ್ಟು ಜನರಲ್ಲಿ ಇರುತ್ತೆ. ಹೌದು ಸ್ನೇಹಿತರೆ, ಸೊ ಈ ತರಹದ ಒಂದು ಜನರೇಷನ್ ನಮ್ಮಲ್ಲಿ ಇದೆ. ಸೊ ಹೌದು ಸ್ನೇಹಿತರೆ, ಇಲ್ಲಿ
ತಪ್ಪು ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಆ ಒಂದು ಹುಡುಗಿ ತಂದೆ ತಾಯಿ ಅವರು. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ತುಂಬಾನೇ ಒಂದು ಹೆಣ್ಣಿನ ಆ ಗಂಡಿನ ಒಂದು ಆಸ್ತಿ ಅಂತಸ್ತನ್ನ ನೋಡ್ತಾರೆ ಹೊರತು ಅವನ ಕ್ಯಾರೆಕ್ಟರ್ಗಳನ್ನಾಗಲಿ ಅವನ ಗುಣಲಕ್ಷಣಗಳನ್ನಾಗಲಿ ಅವನು ನಮ್ಮನ್ನ ಮಗಳನ್ನ ಮದುವೆ ಆದ್ರೆ ಚೆನ್ನಾಗಿ ನೋಡ್ಕೋತಾನ ಇಲ್ವಾ, ಸೊ ಈ ತರದನ್ನ ನೋಡೋದಿಲ್ಲ. ಅಷ್ಟಕ್ಕೂ ಇಲ್ಲಿ ಆಂಕರ್ ಅನುಶ್ರೀ ಅವರಲ್ಲಿ ಅವ್ರ ಬಾಳಲ್ಲೂ ಇದೇ ಆಗಿರೋದು. ಸೊ ಆಂಕರ್ ಅನುಶ್ರೀ ಅವರು ಅವರ ಆಸ್ತಿಯನ್ನು ನೋಡಿ ಮರಳಾದ್ರ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲ. ಸೊ ಇವರ ಮಧ್ಯೆ ನಡೆದಿರೋದಾದ್ರೂ ಏನು, ಸೊ ಇವರು ಯಾಕೆ ದೂರ ದೂರ ಆಗ್ತಿದ್ದಾರೆ, ಸೊ ಇವರಿಬ್ಬರ ನಡುವೆ ಏನು ಜಗಳ ಆಗಿದೆ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಇವರಿಬ್ಬರ ನಡುವೆ ಆಗಿರೋ ಜಗಳ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಆಂಕರ್ ಅನುಶ್ರೀ ಅವ್ರದ್ದು ಹಾಗೆ ರೋಷನ್ ಅವ್ರದ್ದು ಮದುವೆ ಆಯ್ತು. ಮದುವೆ ಆದ ಕೆಲವು ದಿನಗಳನ್ನಷ್ಟು ಚೆನ್ನಾಗೇ ಇದ್ರು. ಸೊ ಈಗ ಏನಾಗಿದೆಯಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ನಾನು ಆಂಕರಿಂಗ್ ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ರೋಷನ್ ಅವರು ಏನ್ ಹೇಳ್ತಿದಾರೆಪ್ಪ ಅಂತಂದ್ರೆ ನೀನು ಆಂಕರಿಂಗ್ ಹೋಗ್ಬೇಡ, ಇನ್ಮೇಲೆ ಬಿಟ್ಬಿಡು ಸಾಕು, ನಮ್ಮ ಜೀವನವನ್ನ ನಾವು ನೋಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ರೋಷನ್ ಅವರು ಹೇಳ್ತಿದ್ದಾರೆ. ಸೊ ಹೌದು ಸ್ನೇಹಿತರೆ, ಈ ರೀತಿಯಾಗಿ ಹೇಳೋದ್ರಿಂದ ಆಂಕರ್ ಅನುಶ್ರೀ ಅವರು ಏನ್ ಮಾಡ್ತಿದ್ದಾರೆಪ್ಪ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಇನ್ನಷ್ಟು ಒಂದು ಸಾಧನೆಯನ್ನ ಮಾಡಬೇಕು, ಸೊ ನನ್ನ ಇನ್ನಷ್ಟು ಆಂಕರಿಂಗ್ ಅನ್ನ ಮಾಡಬೇಕು, ಸೊ ನನ್ನ ಜೀವನವನ್ನ ನಾನು ನಡ್ಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಿದ್ದಾರೆ. ಅದಕ್ಕೆ ರೋಷನ್ ರವರು ಇಲ್ಲ ನೀನು ಆಂಕರಿಂಗ್ ಅನ್ನ ನಿಲ್ಲಿಸ್ಬಿಡು, ಇಲ್ಲಾದ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಜಗಳ ಆಡೋದಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. ಇದಕ್ಕೇನಾದ್ರೂ ಆಯ್ತಾ ಇವರಿಬ್ಬರ ನಡುವೆ ಕೋರ್ಟ್ ಮೆಟ್ಲನ್ನ ಏರಿದ್ರ? ಸೊ ಇದೆಲ್ಲದರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗಿ ಸ್ನೇಹಿತರೆ ಸ್ವಲ್ಪ ಜಗಳಗಳು ಆಂಕರ್ ಅನುಶ್ರೀ ಹಾಗೆ ರೋಷನ್ ಅವರ ನಡುವೆ ಆಗಿದೆ. ಗಂಡ ಹೆಂಡತಿ ಅಂದ್ಮೇಲೆ ಸ್ವಲ್ಪ ಜಗಳಗೂ ಕಾಮನ್ ಆಗಿ ಇರುತ್ತವೆ. ಹೌದು ಸ್ನೇಹಿತರೆ, ಗಂಡ ಹೆಂಡತಿ ಜಗಳ ಉಂಟು ಬಲಗೋ ತನಕ ಅಂತಕ್ಕಂಥ ಗಾದೆಯನ್ನು ಕೂಡ ನಾವು ಕೇಳಿದ್ದೇವೆ. ಗಂಡ ಹೆಂಡತಿ ಅಂದ್ಮೇಲೆ ಹಲವಾರು ಜಗಳಗಳಿರ್ತವೆ. ಸೊ ಅವನ್ನೆಲ್ಲ ಕೂಡ ಅಲ್ಲೇ ಮುಗಿಸ್ಕೊಂಡು ಒಂದು ಸುಖವಾದ ಸಾಂಸಾರಿಕ ಜೀವನವನ್ನ ನಡೆಸಬೇಕಾಗುತ್ತೆ. ಸೊ ಆ ತರಹದ ಜೀವನವನ್ನ ನಡ್ಸ್ಕೊಂಡು ಹೋದ್ರೆ ಜೀವನ ಸುಖಮಯವಾಗಿರುತ್ತೆ. ಸೊ ಇವರಿಬ್ರ ನಡುವೆ ಏನಾಗಿದೆಯಪ್ಪ ಅಂತಂದ್ರೆ ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಜಗಳ ಆಗಿದೆ. ಸೊ ಈ ಜಗಳ ಆದ್ಮೇಲೆ ಏನಾಗಿದೆಯಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಸ್ವಲ್ಪ ಕೋಪಗೊಂಡು ಸ್ವಲ್ಪ ಸಣ್ಣ ಮಟ್ಟಿಗೆ ಜಗಳ ಆಗಿದೆ. ಸೊ ಈ ಜಗಳಕ್ಕೆ ಏನಾಗಿದೆ, ಕೋರ್ಟ್ ಮೆಟ್ಲ್ ಏರಿದಾರ? ಸೊ ಖಂಡಿತವಾಗಿಯೂ ಇಲ್ಲ. ಸೊ ಕೋರ್ಟ್ ಮೆಟ್ಲನ್ನು ಏರಿಲ್ಲ. ಸೊ ಏನಾಗಿದೆಯಪ್ಪ ಅಂತಂದ್ರೆ ಜಗಳ ಆಗಿರೋದ್ರಿಂದ ಸ್ವಲ್ಪ ದೂರ ದೂರ ಇದ್ರು ಸ್ವಲ್ಪ ದಿನಗಳ ಕಾಲ. ಯಾಕಂತಂದ್ರೆ ಇವರು ಸ್ವಲ್ಪ ಜಗಳ ಆಗಿದೆ ಅಷ್ಟೇ. ಸೊ ಆ ತರದ್ದು ಏನು ಮ್ಯಾಟ್ರ್ ಸೀರಿಯಸ್ ಆಗಿ ಮ್ಯಾಟ್ರ್ ಏನು ಆಗಿಲ್ಲ. ಸೊ ಇಬ್ರು ಕೂಡ ದೂರ ದೂರ ಆಗಿಲ್ಲ. ಸೊ ಬೇರೆ ಬೇರೆ ಕೂಡ ಆಗಿಲ್ಲ. ಇಬ್ರು ಕೂಡ ಒಂದು ಟ್ರಿಪ್ ಅನ್ನ ಕೂಡ ಮಾಡಿದ್ರು ಮದುವೆ ಆದ್ಮೇಲೆ, ಒಂದು ಹನಿಮೂನ್ ಟ್ರಿಪ್ ಅನ್ನ ಮಾಡಿ ಸೊ ಸುಖಮಯವಾಗಿ ಇಬ್ರು ಕೂಡ ಟ್ರಿಪ್ ಮಾಡಿ ಸೊ ಆ ಫೋಟೋಸ್ ಗಳನ್ನ ಒಂದು ವಿಡಿಯೋಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು, ಫೇಸ್ಬುಕ್ ಖಾತೆ ಆಗಿರ್ಬೋದು, ಹಾಗೆ ಯೂಟ್ಯೂಬ್ ಖಾತೆಗಳಲ್ಲೂ ಕೂಡ ಹಂಚಿಕೊಂಡಿದ್ದಾರೆ ಆಂಕರ್ ಅನುಶ್ರೀ ಅವರು. ಸೊ ಇಷ್ಟೊಂದು ಚೆನ್ನಾಗಿದ್ದ ಜೋಡಿಗಳು ಯಾಕೆ ಏನಾಯ್ತು ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಅಷ್ಟ ದೊಡ್ಡ ಜಗಳ ಏನು ಆಗಿಲ್ಲ. ಸೊ ಇಬ್ರು ಕೂಡ ಚೆನ್ನಾಗಿನೇ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾಕಂದ್ರೆ ಇಬ್ರು ಕೂಡ ಚೆನ್ನಾಗಿನೇ ಇದ್ದಾರೆ. ಸೊ ಇಬ್ರು ಕೂಡ ಹೀಗೆ ತಮ್ಮ ದಾಂಪತ್ಯ ಜೀವನವನ್ನ ಮುಂದೆ ಸಾಗಿಸ್ಲಿ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತವೆ. ಸೊ ಆ ಒಂದು ಜಗಳಗಳನ್ನ ಬಿಟ್ಟು ಸೊ ಮತ್ತೆ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸೊ ಸುಖಮಯವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸೊ ಇವರ ಜೀವನ ಹೀಗೆ ಮುಂದುವರಿಯಲಿ. ಸೊ ಇಬ್ರು ಕೂಡ ಚೆನ್ನಾಗಿ ಒಂದು ಸಂಸ್ಕಾರಿಕ ಜೀವನವನ್ನ ನಡ್ಸ್ಕೊಂಡು ಹೋಗ್ಲಿ, ಏನು ಜಗಳ ಆಗ್ತಿರೋದ್ ರೀತಿ ಅಂತ ಎಲ್ರು ಆಶಿಸೋಣ. ಸೊ ನನಗೊಂದಿಷ್ಟು ಕೆಲವೊಂದಿಷ್ಟು ಕಮೆಂಟ್ ಗಳು ಬಂದಿದ್ವು, ಆಂಕರ್ ಅನುಶ್ರೀ ಅವರಿಗೆ ತಕ್ಕ ಜೋಡಿ ರೋಷನ್ ಅವರು ಅಲ್ಲ ಅಂತಕ್ಕಂಥದ್ದು. ಹೌದು ಸ್ನೇಹಿತರೆ, ಇಲ್ಲಿ ಮುಖ ನೋಡಿ ಅಳಿಯೋಕೆ ಏನೂ ಆಗೋದಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಮುಖ ನೋಡಿ ಆ ವ್ಯಕ್ತಿ ಹೇಗಿದ್ದಾನೆ ಅಂತದನ್ನ ಗುರುತಿಸೋಕೆ ಆಗೋಲ್ಲ. ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಮುಖ ನೋಡಿ ಅಳೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅವರಿಗೆ ಆ ಅನುಶ್ರೀ ಅವರಿಗೆ ಆ ವ್ಯಕ್ತಿಯಲ್ಲಿ ಏನು ಇಷ್ಟ ಆಗಿದೆ, ಸೊ ಅವರ ವ್ಯಕ್ತಿತ್ವ, ಅವರ ಗುಣಲಕ್ಷಣಗಳು, ಸೊ ಅವರು ಹೇಗಿದ್ದಾರೆ, ಅವ್ರು ಮಾತನಾಡೋ ರೀತಿ, ಸೊ ಇವನ್ನೆಲ್ಲ ಇಷ್ಟಪಟ್ಟಿರ್ಬೋದಲ್ವಾ. ಸೊ ಮುಖ ನೋಡಿ ಮಾತ್ರ ಯಾಕೆ ಅಳಿಬೇಕು. ಸೊ ಆಂಕರ್ ಅನುಶ್ರೀ ಅವರು ಒಂದು ಒಳ್ಳೆಯ ಚಾಯ್ಸ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಆಂಕರ್ ಅನುಶ್ರೀ ಅವರನ್ನ ಒಂದು ಚೆನ್ನಾಗಿ ಅವರ ಗಂಡ ಅವರು ನೋಡ್ಕೊಳ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಒಂದು ಒಳ್ಳೆಯ ಹಂತದಲ್ಲಿ ಇಬ್ರು ಇದ್ದಾರೆ. ಸೊ ಮದುವೆ ಆಗಿ ಚೆನ್ನಾಗಿ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗೆ ಅವ್ರ ಜೀವನ ಮುಂದುವರಿಯಲಿ, ಸುಖಮಯವಾಗಿರ್ಲಿ. ಸೊ ಅವರ ಬಾಳಲ್ಲಿ ಆದಷ್ಟು ಬೇಗ ದೇವರು ಒಂದು ಒಳ್ಳೆಯ ಸುದ್ದಿಯನ್ನ ಕೊಡ್ಲಿ ಅಂತದನ್ನ ನಾವು ಎಲ್ಲರೂ ಆಶಿಸೋಣ. ಸೊ ಆಂಕರ್ ಅನುಶ್ರೀ ಅವರ ಬಗ್ಗೆ ಹಾಗೆ ರೋಷನ್ ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.